ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮ ಮನ್ವಸ್ತ್ರ ನಾಗ. ಯಾರು ಈ ಶ್ಲೋಕವನ್ನು 9 ಸಲ ದಿನ ಪಾರಾಯಣ ಮಾಡ್ತಾರೆ, ಪ್ರತಿದಿನ ಸ್ನಾನ ಸಂಧ್ಯಾ ವಂದನೆಗಳಾದ ಅವರಿಗೆ ಶ್ರೀಚಕ್ರದ ನವಾರ್ಣ ಪೂಜೆ ಮಾಡಿದಷ್ಟೇ ಫಲ ಸಿಗುತ್ತಂತಹದ್ದು. ಶ್ರೀ ವಿದ್ಯಾ ಉಪಾಸಕರು ಈ ಹಯಗ್ರೀವರನ್ನು ಸಹ ಆರಾಧನೆಯನ್ನು ಮಾಡಬೇಕು. ಯಾರು ಅನುಷ್ಠಾನಗಳನ್ನು ಮಾಡ್ತಾ ಇರ್ತಾನೆ ಅಂತಹ ಜಾಗಗಳಲ್ಲಿ ಆಗಲಿ ಈ ಕಲಿಪುರುಷನ ಒಂದು ಎಂಟ್ರಿ ಇರಲ್ಲ ಅಲ್ಲಿ. ಅಂದರೆ ಇವರು ಶ್ರೀ ವಿದ್ಯಾ ಉಪಾಸಕರಾಗಿರ್ತಾರೆ ಅಂತ ಗೊತ್ತಾಗಬೇಕಾದ್ರೆ ಆ ಭಗವತಿನೇ ಯಾರನ್ನಾದ್ರೂ ಯಾರ ರೂಪದಲ್ಲಾದ್ರೂ ಇವ್ರ ಹತ್ರ ಕಳಿಸ್ತಾ ಇರ್ತಾರೆ. ಚೋಟುದ್ದ ಅಂತ ಹೇಳ್ತಾರೆ. ಚೋಟುದ್ದ ಅಂದರೆ ಇಷ್ಟುದ್ದ ಆಗ್ಬೋದು ಅಥವಾ ಇಷ್ಟುದ್ದ ಇರ್ಬೋದು. ಚೋಟುದ್ದ ಅಂದರೆ ಹಿಂದಿನ ಕಾಲದಲ್ಲಿ ಏನಾಗುತ್ತೆ ಅಂದರೆ ಚೋಟು ಮಾಳ ಈ ರೀತಿಯಾಗಿ ಮಾರು ಈ ಥರ ಲೆಕ್ಕ ಹಾಕ್ತಾಯಿದ್ರು. ಇಷ್ಟುದ್ದ ಇರ್ತಕ್ಕಂಥ ಈ ಮಡಕೆಯಿಂದ ಹುಟ್ಟಿರ್ತಕ್ಕಂಥ ಈ ಮಹಾಮುನಿ ಚೋಟುದ್ದದ ತಪಸ್ವಿ ವಿಂಧ್ಯ ಪರ್ವತವನ್ನು ಹೇಗೆ ಅಡಗಿಸೋದು? ಏಕೆಂದರೆ ಅಲ್ಲಿ ಹೋಗಿ ಸ್ಥಾಪನೆ ಮಾಡಿದ್ರು ಯಾರನ್ನ, ಈ ವಿಂಧ್ಯವಾಸಿನಿಯಾಗಿರ್ತಕ್ಕಂಥ ತ್ರಿಪುರ ಸುಂದರಿಯನ್ನು ವಿಂಧ್ಯ ಪರ್ವತದಲ್ಲಿ ಸ್ಥಾಪನೆ ಮಾಡಿದ್ರು. ಅಲ್ಲಿ ತನಕ ಹೋಗಬೇಕಲ್ಲ ಇವರು. ಆವಾಗ ಅಗಸ್ತ್ಯನ ಹೆಸರನ್ನು ಪಡಿತಾರೆ. ಅಂದರೆ ಕುಂಭದಿಂದ ಬಂದಿರೋ ಅಗ ಅಂತ ಹೇಳಿದ್ರೆ ವಿಂಧ್ಯ ಪರ್ವತವನ್ನು ಅಡಗಿಸಿರ್ತಕ್ಕಂಥವ್ರು. ಅಗ ಸ್ತ್ಯ ಅಂತ ಹೇಳಿದ್ರೆ ಆ ಅಡಗಿಸಿರ್ತಕ್ಕಂಥವನು ಈ ಪಂಡಿತರನ್ನು ಅಗಸ್ತ್ಯರು ಅಂತ ಹೇಳಿ ಇದು ಮಾಡ್ತಾರೆ. ಅಗ ಅಂತ ಹೇಳಿದ್ರೆ ಬೆಟ್ಟ. ಈ ಬೆಟ್ಟವನ್ನು ಈ ಚೋಟುದ್ದದ ಮುನಿ ಹೋಗ್ಬಿಟ್ಟು ಅವನ್ನು ಬೆಳೆದ ಹಾಗೆ ಮಾಡಿ ಇದು ಮಾಡಿದ್ರಿಂದ ಅವರಿಗೆ ಅಗಸ್ತ್ಯ ನಿಂತ ಸ್ತಂಭನ ಮಾಡಿರ್ತಾರೆ. ಅದಕ್ಕೆ ಅಗಸ್ತ್ಯರು ಅಂತ ಹೆಸರು ಬಂತು. ಈ ಅಗಸ್ತ್ಯರು ಈ ಹಯಗ್ರೀವರಿಂದ ಉಪದೇಶವನ್ನು ತಗೊಳ್ತಾರೆ. ಉಪದೇಶವನ್ನು ತಗೊಂಡು ವೈಷ್ಣವ ಧನಸ್ಸು ಮತ್ತು ಬಹಳ ಶಕ್ತಿಯಾಗಿರ್ತಕ್ಕಂತಹ ಖಡ್ಗವನ್ನು ಈ ಅಗಸ್ತ್ಯರು ಈ ಲಲಿತಾ ತ್ರಿಪುರ ಸುಂದರಿಯಿಂದ ಸಂಪಾದಿಸ್ಕೊಳ್ತಾರೆ. ಈ ರೀತಿಯಾಗಿರ್ತಕ್ಕಂಥದ್ದು ಹಯಗ್ರೀವ ಸ್ವಾಮಿಯನ್ನು ಯಾರು ಆರಾಧಿಸ್ತಾರೆ, ಶ್ರೀವಿದ್ಯೆಯಲ್ಲಿ ಬರ್ತಕ್ಕಂಥದ್ದು ಶ್ರೀವಿದ್ಯಾ ಉಪಾಸಕರು ಈ ಹಯಗ್ರೀವರನ್ನು ಸಹ ಆರಾಧನೆಯನ್ನು ಮಾಡಬೇಕು. ಮತ್ತು ಅಷ್ಟಾದಶ ಪುರಾಣಗಳು ಅಂದರೆ 18 ಪುರಾಣಗಳು ಏನಿದೆ, ಈ 18 ಪುರಾಣಗಳನ್ನು ರಚಿಸಿರ್ತಕ್ಕಂಥ ವೇದವ್ಯಾಸರು ಬ್ರಹ್ಮಾಂಡ ಪುರಾಣದಲ್ಲಿ ಲಲಿತಾಪೋಖ್ಯಾನ ಅಂತ ಹೇಳಿಬಿಟ್ಟು ಒಂದು ಉಪಾಖ್ಯಾನವನ್ನು ಬರೆದಿದ್ದಾರೆ, ಅಲ್ಲಿ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅದರಲ್ಲಿ ಈ ಪುರಾಣಗಳಲ್ಲಿ ಈ ಆರಣಿ ಅಂತಕ್ಕಂಥವನಿಗೆ, ಅರಣಿ ಅಂತ ಹೇಳಿದರೆ ಈ ವೇದವ್ಯಾಸರ ಮಗ ಅರಣಿ ಅಂತಕ್ಕಂಥವನು. ಆ ಅರಣಿ ಅಂತಕ್ಕಂಥವನು ಶುಕನ ಮಹನಿಗೆ ಮತ್ತು ಅವರ ಶಿಷ್ಯನಿಗೆ ಸೂತನಿಗೆ ಉಪದೇಶವನ್ನು ಕೊಡ್ತಾರೆ. ಈ ಅರಣಿ ಅಂತಕ್ಕಂಥವನು ಶುಕ ಮಹರ್ಷಿಗೆ. ಮತ್ತು ಶುಕ ಮಹರ್ಷಿ ಅಂತಂದರೆ ಅದಕ್ಕೂ ಒಂದು ಕಥೆ ಇದೆ. ಶುಕ ಅಂದರೆ ಗಿಣಿ ಅಂತ, ಗಿಣಿ ಮುಖ ಅವರಿಗೆ, ಅದು ಬೇರೆ ಕಥೆ, ಅದು ಬೇಡ ಇಲ್ಲಿ ಪ್ರಸ್ತುತ ಇಲ್ಲ. ಹಾಗಾಗಿ ಸೂತ ಮಹಾಮುನಿಗಳಿಗೆ ಪಾರಾಯಣ ಮಾಡಿಸಿ ಈ ಶ್ರೀವಿದ್ಯೆ ಎಲ್ಲ ಕಡೆಯಲ್ಲೂ ಸಹ ಪ್ರಚಾರವಾಗಲಿ ಅಂತಕ್ಕಂಥದ್ದು ಪುರಾಣಗಳಲ್ಲೆಲ್ಲ ಬರಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಯಾರು? ವೇದವ್ಯಾಸರು ಮಾಡ್ತಾರೆ. ಈ ರೀತಿಯಾಗಿ ವೇದವ್ಯಾಸರಿಂದ ಈ ಗುರು ಪರಂಪರೆಯಾಗಿ ಬರ್ತಕ್ಕಂಥದ್ದು ಶ್ರೀವಿದ್ಯೆ ಅಂತ ಹೆಸರು ತಗೊಂಡು ಈ ರೀತಿಯಾಗಿ ಸಾಗ್ತಾ ಬರ್ತಾ ಇರುತ್ತೆ. ಇದೇ ರೀತಿ ಹೀಗಿರಬೇಕಾದ್ರೆ ನೈಮಿಷಾರಣ್ಯದಲ್ಲಿ ಒಂದು ಸಂದರ್ಭದಲ್ಲಿ ಏನೋ ಒಂದು ಯಾಗ ನಡೀತಾ ಇರುತ್ತೆ. ಅಲ್ಲಿ ಕಲಿಪುರುಷ ಪ್ರವೇಶ ಮಾಡೋ ಹಾಗಿಲ್ಲ, ಅದು ಒಂದು ಕಂಡೀಷನ್ ಇರುತ್ತೆ. ಅಲ್ಲಿ ಕಲಿ ಎಲ್ಲೋ ತಪಸ್ಸು ಮಾಡ್ತಾ ಇರ್ತಕ್ಕಂಥದ್ದಕ್ಕೆ. ಆಗ ಸೂತ ಮಹರ್ಷಿಗಳು ಶೌನಕಾದಿ ಋಷಿಗಳಿಗೆ ಏನಂತ ಹೇಳ್ತಾರೆ ಅಂದರೆ, ಹಯಗ್ರೀವರು ಮತ್ತು ಅಗಸ್ತ್ಯರ ಸಂವಾದವನ್ನು ಕೇಳ್ತಾ ಆ ಲಲಿತಾದೇವಿಯನ್ನು ಶ್ರೀಪುರದ ವರ್ಣನೆಯನ್ನು ಮಾಡ್ತಾರೆ. ಅಲ್ಲಿ ಆ ಸಂದರ್ಭದಲ್ಲಿ ಶ್ರೀಪುರದ ವರ್ಣನೆಯನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಪಂಚದಶಿ ಮಹಿಮೆಯನ್ನು ಮತ್ತು ಬಂಡಾಸುರ ವಧೆಯನ್ನು, ಈ ಲಲಿತಾ ಸಹಸ್ರನಾಮದ ಸ್ತೋತ್ರದ ಮಹಿಮೆಯನ್ನು ಇತ್ಯಾದಿಗಳನ್ನೆಲ್ಲವನ್ನೂ ಸಹ ಈ ಋಷಿ ಮುನಿಗಳಿಗೆ ಹೇಳ್ತಾ ಇರ್ತಾರೆ ಅಲ್ಲಿ. ಹೀಗಾಗಿ ಇವತ್ತಿಗೂ ಸಹ ಎಲ್ಲಿ ಶ್ರೀವಿದ್ಯೆಯಲ್ಲಿ ಇರ್ತಾರೆ ಅವರ ಮನೆಗಳಲ್ಲೇ ಆಗಲಿ, ಯಾರು ಅನುಷ್ಠಾನಗಳನ್ನು ಮಾಡ್ತಾ ಇರ್ತಾನೆ ಅಂತಹ ಜಾಗಗಳಲ್ಲೇ ಆಗಲಿ ಈ ಕಲಿಪುರುಷನ ಒಂದು ಎಂಟ್ರಿ ಇರಲ್ಲ ಅಲ್ಲಿ. ಇವತ್ತಿನ ಕಲಿಯುಗದಲ್ಲೂ ಅಷ್ಟೇ ಲಲಿತಾ ತ್ರಿಪುರ ಸುಂದರಿಯನ್ನು ಶ್ರೀವಿದ್ಯಾ ಉಪಾಸಕರಾಗಿರ್ತಕ್ಕಂಥವ್ರ ಹತ್ರ ಆ ಕಲಿಪುರುಷ ಬರೋಲ್ಲ, ತೊಂದರೆಯನ್ನು ಕೊಡಲ್ಲ ಅಂತ ಹೇಳಿ ಈ ಪುರಾಣಗಳಲ್ಲೆಲ್ಲ ಬಂದಿದೆ. ಅದೇ ರೀತಿಯಾಗಿರ್ತಕ್ಕಂತಹ ಕೆಲವು ಮಹಾನುಭಾವರುಗಳನ್ನು ಸಹ ಇವತ್ತಿನ ದಿವಸದಲ್ಲಿದ್ದಾರೆ. ಯಾರು ಈ ಲಲಿತಾ ತ್ರಿಪುರ ಸುಂದರಿಯನ್ನು ಅನುಷ್ಠಾನ ಮಾಡಿಕೊಂಡು ಶ್ರೀವಿದ್ಯೆಯಲ್ಲೇ ಬರ್ತಾ ಇರ್ತಾರೆ, ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆಗಳನ್ನು ಸಹ ಇರಲ್ಲ, ಅವರ ಪಾಡಿಗೆ ಅವರು ಇರ್ತಾರೆ. ಆದರೆ ಇಲ್ಲಿ ಲಲಿತಾ ತ್ರಿಪುರ ಸುಂದರಿಯನ್ನು ಆರಾಧನೆ ಮಾಡಿ
ಶ್ರೀವಿದ್ಯಾ ಉಪಾಸಕರಾಗಿರ್ತಕ್ಕಂಥವ್ರು. ನಾನು ಶ್ರೀವಿದ್ಯಾ ಉಪಾಸಕ ಅಂತ ಯಾರ ಹತ್ರನೂ ಹೇಳ್ಕೊಂಡು ಹೋಗಬಾರ್ದು, ಅವರ ಪಾಡಿಗೆ ಅವರು ಇರಬೇಕು. ಅಂದರೆ ಇವರು ಶ್ರೀವಿದ್ಯಾ ಉಪಾಸಕರಾಗಿರ್ತಾರೆ ಅಂತ ಗೊತ್ತಾಗಬೇಕಾದ್ರೆ ಆ ಭಗವತಿನೇ ಯಾರನ್ನಾದ್ರೂ ಯಾರ ರೂಪದಲ್ಲಾದ್ರೂ ಇವ್ರ ಹತ್ರ ಕಳಿಸ್ತಾ ಇರ್ತಾರೆ. ಹೋಗು ಇಂಥವ್ರ ಹತ್ರ ಹೀಗೆ ಹೋಗು ಕಲ್ತ್ಕೊ ಅಂತ ಹೇಳಿ ಅವಳೇ ಕಳಿಸ್ತಾ ಇರ್ತಾರೆ. ಇವರು ಹೋಗೋ ಪದ್ಧತಿನೇ ಅಂದೇಳಿ. ಅಥವಾ ಆ ಲಲಿತೆನೇ ಬಂದ್ಬಿಟ್ಟು ಯಾರು ಉಪಾಸಕರಾಗಿರ್ತಾರೆ ಅಂಥವ್ರಿಗೂ ಸಹ ಅಪ್ಪಣೆ ಕೊಡ್ತಾಳೆ. ಇಂಥವನು ಕಾಯ್ತಾ ಇದ್ದಾನೆ, ಇವನ ಹತ್ರ ಹೋಗು, ಇವನಿಗೆ ಹೇಳ್ಕೊಡು ಅಂತಲೂ ಸಹ ಅವಳು ಅಪ್ಪಣೆಯನ್ನು ಕೊಡ್ತಾಳೆ. ಈ ರೀತಿಯಾಗಿರ್ತಕ್ಕಂಥದ್ದು ಈ ಶ್ರೀವಿದ್ಯೆ ಅಂತಕ್ಕಂಥದ್ದು ಪ್ರಚಾರ ಬಂತು. ಈ ಶ್ರೀವಿದ್ಯೆಯಲ್ಲಿ ಬರ್ತಕ್ಕಂಥದ್ದು ಏನು, ಯಾವ ರೀತಿ ಇದೆ ಅಂತ ಹೇಳಿದ್ರೆ ಶ್ರೀಚಕ್ರದಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಅದಕ್ಕೇನಂತಾರೆ, ಬಿಂದು ತ್ರಿಕೋಣ ವಸುಕೋಣ ದಶಾರಯುಗ್ಮ ಮನ್ವಸ್ತ್ರ ನಾಗದಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂಚ ಧರಣೀಸುತತ್ರಯ ಸದನತ್ರಯಂಚ ಶ್ರೀಚಕ್ರ ರಾಜಮುದಿತ ಪರದೇವತಾಯ ಅಂತ ಹೇಳ್ತಾರೆ. ಯಾರು ಈ ಶ್ರೀಚಕ್ರದ ವಿವರಣೆಯಲ್ಲಿರ್ತಕ್ಕಂಥ ಈ ಸಣ್ಣ ಶ್ಲೋಕ ಯಾರು ದಿನ 9 ಸಲ ಪಾರಾಯಣ ಮಾಡ್ತಾರೆ ಅವ್ರು ಶ್ರೀಚಕ್ರ ಪೂಜೆ ಮಾಡಿದಷ್ಟೇ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಸಲ ಹೇಳ್ತೀನಿ. ಬಿಂದು ತ್ರಿಕೋಣ ವಸುಕೋಣ ದಶಾರಯುಗ್ಮ ಮನ್ವಸ್ತ್ರ ನಾಗದಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂಚ ಧರಣಿ ಸದನತ್ರಯಂಚ ಶ್ರೀಚಕ್ರ ಉದಿತ ಪರದೇವತಾಯ ಅಂತ ಹೇಳಿ. ಇದು ಶ್ರೀಚಕ್ರ ರಾಜ ಅಂದರೆ ಚಕ್ರಗಳಲ್ಲೆಲ್ಲ ಬರ್ತಕ್ಕಂಥದ್ದು ಈ ಶ್ರೀಚಕ್ರ ಅಂತಕ್ಕಂಥದ್ದೇ ಎಲ್ಲ ಚಕ್ರಗಳಿಗೂ ಮೂಲ. ಅದಕ್ಕೆ ಶ್ರೀಚಕ್ರ ರಾಜ ಅಂತ ಹೇಳ್ತಕ್ಕಂಥದ್ದು. ಯಾರು ಈ ಶ್ಲೋಕವನ್ನು 9 ಸಲ ದಿನ ಪಾರಾಯಣ ಮಾಡ್ತಾರೆ, ಪ್ರತಿದಿನ ಸ್ನಾನ ಸಂಧ್ಯಾ ವಂದನೆಗಳಾದ ನಂತರದಲ್ಲಿ ಕೂತ್ಕೊಂಡು 9 ಸಲ ಪಾರಾಯಣ ಮಾಡಿದ್ರೆ ಅವರಿಗೆ ಶ್ರೀಚಕ್ರದ ನವಾರ್ಣ ಪೂಜೆ ಮಾಡಿದಷ್ಟೇ ಫಲ ಸಿಗುತ್ತೆ. ಅಂದ್ರೆ ಏನು ವಿಶೇಷ ಗುರುಗಳೇ? ಅಂದ್ರೆ ನವಾರ್ಣ ಪೂಜೆ ಅಂತ ಹೇಳಿದ್ರೆ ಅದು ಸಣ್ಣ ಪುಟ್ಟ ಪೂಜೆ ಅಲ್ಲ. 9 ಆವರಣಗಳಲ್ಲಿ ಬರ್ತಕ್ಕಂಥದ್ದು ಎಲ್ಲ ದೇವತೆಗಳಿಗೂ ದೇವಾನು ದೇವತೆಗಳಿಗೆ ಪೂಜೆ ಆಗಬೇಕಲ್ಲಿ. ಕೆಲವು ಪಾತ್ರ ಸಾಧನಗಳಾಗಬೇಕು, ಮುದ್ರೆಗಳನ್ನು ಹಾಕಬೇಕು, ಕೆಲವು ಮೂಲ ಮಂತ್ರಗಳಿರುತ್ತೆ, ಅವುಗಳನ್ನು ಹೇಳಿಕೊಂಡು ನಾವು ಪೂಜೆ ಮಾಡಬೇಕು. ಸಾಧಾರಣ ಅಂತ ಹೇಳಿದ್ರೂ ಪೂಜೆ ಶುರು ಮಾಡಿದರೆ ಅದು ಮುಗಿಬೇಕಾದ್ರೆ ಒಂದು 3-4 ಗಂಟೆಗಳ ಕಾಲ ಆಗುತ್ತೆ. ಅಷ್ಟನ್ನು ಕೂತ್ಕೊಂಡು ಮಾಡ್ತಕ್ಕಂಥ ಒಂದು ಸಂಯಮ ಇವತ್ತಿನ ದಿವಸದಲ್ಲಿ ಸಿಗೋದು ಅಪರೂಪ. ಹಿಂದೆ ಮಾಡ್ತಾಯಿದ್ರು. ಅವರಲ್ಲಿ ನಂಜನಗೂಡು ಶ್ರೀಕಂಠ ಶಾಸ್ತ್ರಿಗಳನ್ನವರು ಒಬ್ಬರು. ಮುಂಚೆ ನಾನು ಹೇಳಿದ್ದೆ ಅದನ್ನು. ಹೇಳಿದ್ರಿ ನೀವು ಅವ್ರ ಬಗ್ಗೆ. ಅವರು ಮಹಾನ್ ಪಂಡಿತರು ಈ ಶ್ರೀಚಕ್ರ ಪೂಜೆಯಲ್ಲಿ, ನವಾರ್ಣ ಪೂಜೆಯಲ್ಲಿ. ಅವರು ದೇವಿನ ಸಾಕ್ಷಾತ್ಕಾರ ಮಾಡಿದ್ದವರು. ಅವರು ನರಸಿಂಹಭಾರತಿ ಸ್ವಾಮಿಗಳಿಗೆ ಉಪದೇಶ ಕೊಟ್ಟವರು. ಆ ನರಸಿಂಹಭಾರತಿಗಳು ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಗುರು ಅಂತ ಹೇಳ್ಬಿಟ್ಟು ಅವರು ಜಪ ಮಾಡ್ತಾಯಿದ್ರು ಅಂತ. ಈ ರೀತಿಯಾಗಿರ್ತಕ್ಕಂಥದ್ದು ಈ ಶ್ರೀಚಕ್ರ ಈ ಬರೀ 4 ಲೈನಿನ ಮಂತ್ರವನ್ನು ಶ್ಲೋಕವನ್ನು ಹೇಳಿದ್ರೆ ನವಾರ್ಣ ಪೂಜೆ ಮಾಡಿದಷ್ಟೇ ಫಲ ಸಿಗುತ್ತೆ ಅಂತ ಹೇಳಿ. ಅಂದರೆ ಇದು ಅಮ್ಮನವರಿಂದ ಬಂದಿರತಕ್ಕಂಥದ್ದು. ಅಂದರೆ ಪೂರ್ತಿ ಈ ಶ್ರೀಚಕ್ರದ ವಿವರಣೆ ಇರ್ತಕ್ಕಂಥದ್ದನ್ನೇ ಈ 3 ಶ್ಲೋಕ 4 ಲೈನಲ್ಲಿ ಇರ್ತಕ್ಕಂಥದ್ದು. ಅಷ್ಟು ಒಂದು ಶಕ್ತಿ ಇದೆ. ಬರೀ ನೀವು ಮನೆಯಲ್ಲಿ ಆ ಶ್ರೀಚಕ್ರವನ್ನು ತಂದು ಇಟ್ಟು ಅದರಲ್ಲಿ ತ್ರಿಪುರ ಸುಂದರಿಯನ್ನೇ ಆಗಲಿ ಯಾವುದೇ ದೇವತೆಯನ್ನೇ ಆಗಲಿ ನೀವು ಅನುಷ್ಠಾನ ಮಾಡಿ ಪ್ರತಿಷ್ಠಾಪನೆ ಮಾಡಿದೇನೆ ನೀವು ಹಾಗೆ ಇಟ್ಟಿದ್ರೂ ಸಹ ಅದರಲ್ಲಿ ಬರ್ತಕ್ಕಂತಹ ರೇಡಿಯೇಷನ್ಸ್ ಶಕ್ತಿ ಪ್ರವಹಿಸ್ತಾ ಇರ್ತಾರೆ ಅದರ ಪಾಡ್ಗದು. ನಾನು ಹಿಂದೆ ಒಂದು ವಿಡಿಯೋದಲ್ಲಿ ನಾನು ಅದನ್ನು ತೋರಿಸಿದ್ರಿ ನೀವು. ಪ್ರಾಣ ಪ್ರತಿಷ್ಠಾಪನೆ ಆಗದೆ ಇರತಕ್ಕಂಥ ಒಂದು ಚಕ್ರದಲ್ಲಿ ಅಷ್ಟೊಂದು ಶಕ್ತಿ ಇರಬೇಕಾದ್ರೆ ಅದರಲ್ಲಿ ದೇವಾನ ದೇವತೆಗಳನ್ನು ನಾವು ಕುರಿತು ಅದರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾಯಿದ್ರೆ ಅದರ ಶಕ್ತಿ ಇನ್ನೂ ಇಮ್ಮಡಿ ಆಗುತ್ತೆ. ಈ ರೀತಿಯಾಗಿರ್ತಕ್ಕಂಥದ್ದು ಈ ಶ್ರೀಚಕ್ರದಲ್ಲಿ. ಅದರಲ್ಲೂ ಸಹ ಈ 4 ಲೈನ್ ಶ್ಲೋಕ ಏನಿದೆ ಅದನ್ನು ಪ್ರತಿನಿತ್ಯ ಯಾರು ಪೂಜೆ ಮಾಡೋಕ್ಕಾಗಲ್ಲ, ಲಲಿತಾ ಸಹಸ್ರನಾಮ ಹೇಳೋಕ್ಕಾಗಲ್ಲ, ಈ ಶ್ಲೋಕವನ್ನೇ 1 ಸಲ 9 ಸಲ ಹೇಳ್ಕೊಂಡ್ರೆ ಆ ತಾಯಿ ದಾರಿನ ಅವಳೇ ತೋರಿಸ್ತಾಳೆ. ಇದು ಕೂಡ ಏನು ಉಪದೇಶ ಆಗಿನೇ ನಾವು ಪಾರಾಯಣ ಮಾಡಬೇಕು? ಏನಿಲ್ಲ, ಹಾಗೆ ಮಾಡ್ಕೊಳ್ಬೋದು, ಹಾಗೆ ಮಾಡ್ಬೋದು. ಈ ರೀತಿಯಾಗಿರ್ತಕ್ಕಂಥದ್ದು ಈ ಶ್ರೀಚಕ್ರ ಹೆಚ್ಚು ಪ್ರಚಾರವನ್ನು ಪಡ್ಕೊಂಡಿರುತ್ತೆ. ಅದರಲ್ಲೂ ಸಹ ಬರೀ ಶ್ರೀಚಕ್ರ ಅಂತಕ್ಕಂಥದ್ದು ಒಂದೇ ಅಲ್ಲ, ಅದರಲ್ಲಿ ಮಧ್ಯದಲ್ಲಿ ಒಂದು ಬಿಂದು ಇರುತ್ತೆ, ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಬಿಂದು ಇರುತ್ತೆ. ಆ ಬಿಂದುವಿನಲ್ಲಿ ಮಹಾರಾಜ್ಞಿ ಹೋಗಿ ಕೂತಿರ್ತಾಳೆ. ಬಿಂದು ಸ್ವರೂಪಿಣಿ ಆಗಿಬಿಟ್ಟು ಲಲಿತಾ ತ್ರಿಪುರ ಸುಂದರಿ ಅಲ್ಲಿ ಬಿಂದು ಸ್ವರೂಪದಲ್ಲಿ ಕೂತಿರ್ತಾಳೆ. ಅಂದರೆ ಶಂಕರಾಚಾರ್ಯರು ಮಧುರೆ ಮೀನಾಕ್ಷಿಯನ್ನು ಕಟ್ಟಾಕಿರ್ತಾರೋ ಅಲ್ಲಿ ಕ್ಷುದ್ರ ರೂಪ ಇರ್ತಕ್ಕಂಥದ್ದನ್ನೆಲ್ಲನೂ ಬಿಡಿಸಿ ತಗೊಂಡು ಬಂದು ಮಧ್ಯದಲ್ಲಿ ಕೂರಿಸಿ ಅವಳಿಗೊಂದು ಕಂಡೀಷನ್ ಹಾಕಿಬಿಡ್ತಾರೆ.
ಏನಪ್ಪ ಅಂತ ಹೇಳಿದ್ರೆ, ನೀನು ನನ್ನನ್ನು ತಿನ್ನಬೇಕು, ನೀನು ಶುದ್ರ ರೂಪಿಯಾಗಿ ನನ್ನನ್ನು ನೀನು ತಿನ್ನಬೇಕಾದ್ರೆ ನಾನು ಕಟ್ಟಾಕಿರ್ತಕ್ಕಂಥ ಈ ಬೇಲಿಯನ್ನು ನೀನು ಹೊಡ್ಕೊಂಡು ನೀನು ಈಚೆಗೆ ಬರಬೇಕು. ಅಥವಾ ತಾಯಿನೇ ಮಗನ ತಿನ್ನೋ ಅಂಥ ಒಂದು ಇದಕ್ಕೆ ನೀನು ಗುರಿ ಆಗ್ತೀಯ. ನೀನೇ ಮಾಡ್ಕೋದ್ರಿಂದ ಹೇಳಿದಾಗ ಅವಳು ತ್ರಿಪುರ ಸುಂದರಿ, ಅವಳು ಅಂದರೆ ಮದುವೆ ಮೀನಾಕ್ಷಿ ಏನು ಮಾಡ್ತಾಳೆ, ಇಲ್ಲ ನನಗೆ ಶುದ್ರ ದೇವತೆ ಆಗಲ್ಲ, ಇವತ್ತಿಂದ ನಾನಿಲ್ಲ ಕೂತಿರ್ತೀನಿ ಅಂತ ಹೇಳಿ ಆ ಬಿಂದುನಲ್ಲಿ ಕೂತ್ಕೊಂಡು ಶಂಕರಾಚಾರ್ಯರಿಗೆ ಆದೇಶ ಮಾಡ್ತಾಳೆ, ಆಶೀರ್ವಾದ ಮಾಡಿ ಈ ಶ್ರೀವಿದ್ಯೆ ಮುಂದಕ್ಕೆ ಪ್ರಚಾರವಾಗಲಿ ಅಂತ ಹೇಳಿ ಇದು ಮಾಡ್ತಾರೆ. ಅಂದರೆ ಮುಂದಿನ ಬಂದಿದ್ದು ಶಂಕರಾಚಾರ್ಯರಿಂದನೇ. ಅಂದರೆ ಶ್ರೀಚಕ್ರದಲ್ಲಿ ಬರ್ತಕ್ಕಂಥದ್ದೆಲ್ಲನೂ ಸಹ ಬೀಜಾಕ್ಷರಗಳು ಇದ್ದಿದ್ದೆಲ್ಲನೂ ಬರೀ ಕ್ಷುದ್ರ ಬೀಜಾಕ್ಷರಗಳೇ, ತಾಮಸಿಕವಾಗಿರ್ತಕ್ಕಂಥದ್ದು. ಅದನ್ನೆಲ್ಲವನ್ನು ತೆಗೆದು ಗೊತ್ತೈತೆ ಮತ್ತು ಸಮಯಾಚಾರದಲ್ಲಿ ತಂದು ಕೂರಿಸ್ತಾರೆ. ಕ್ಷುದ್ರ ದೇವತೆಯಲ್ಲಿ ಇರತಕ್ಕಂಥ ಬೀಜಾಕ್ಷರಗಳನ್ನೆಲ್ಲವನ್ನು ತೆಗೆದು ಸೌಮ್ಯ ರೂಪಿಯಾಗಿರ್ತಕ್ಕಂಥ ಅವಳನ್ನು ಪರಿವರ್ತನೆ ಮಾಡಿ ಅಲ್ಲಿ ಕೂರಿಸ್ತಾರೆ. ಅವತ್ತಿಂದ ಇವ್ರು ಯಾರಾದ್ರೂ ಸಹ ಯಾರು ಈ ಬೀಜಾಕ್ಷರಗಳು ಇಲ್ಲದೆ ಇರತಕ್ಕಂಥ ಶ್ರೀಚಕ್ರವನ್ನು ಪೂಜೆ ಮಾಡ್ತಾರೆ, ಅಂದರೆ ಗೃಹಸ್ಥರು ಮಾಡ್ತಾರೆ, ಅವ್ರಿಗೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಶಂಕರಾಚಾರ್ಯರು ಹೇಳ್ತಾರೆ. ಈ ರೀತಿಯಾಗಿರ್ತಕ್ಕಂಥದ್ದು. ಅದರಲ್ಲೂ ಸಹ ಈ ಶ್ರೀಚಕ್ರದಲ್ಲಿ ಏನಪ್ಪ ಅಂದರೆ, ಶ್ರೀಚಕ್ರ ಅಂತಕ್ಕಂಥದ್ದನ್ನೇ ಒಂದು ಸಣ್ಣ ಊರು ಅಂತ ಹೇಳಬೇಕು. ಅದನ್ನೇ ಮಣಿದ್ವೀಪ ಅಂತ ಹೇಳ್ತಾರೆ. ಮಣಿದ್ವೀಪ ಅನ್ನೋದು ನಾನು ಹಿಂದೆ ಹೇಳಿದ್ದೆ, ಏನೋ ನನಗೆ ಅಷ್ಟಾಗಿ ಇದಿಲ್ಲ. ಈ ಮಣಿದ್ವೀಪದ ವರ್ಣನೆ ಏನಪ್ಪ ಅಂತಂದರೆ, ಅದೇ ಒಂದು ಚಿಕ್ಕ ಅರಮನೆ. ಅದು ಆ ಮಣಿದ್ವೀಪ ಅಂತಕ್ಕಂಥದ್ದು ಒಂದು 9 ಆವರಣಗಳಿಂದ ತುಂಬಿರುತ್ತೆ. ಅಂದರೆ ನಾವು ಹಿಂದೆ ಎಲ್ಲ ನೋಡಿರ್ತೀವಿ, ಇವತ್ತಿನ ಕಾಲದಲ್ಲಿ ಹಿಂದೆ ಅಂದರೆ ಹಿಂದೆ ಅಂತ ಹೇಳಿದ್ರೆ ಒಂದು 300-400 ವರ್ಷಗಳ ಹಿಂದೆ ಅಥವಾ 1000 ವರ್ಷಗಳ ಹಿಂದೆ ಈ ರಾಜ ಮಹಾರಾಜರು ಇರ್ತಕ್ಕಂಥ ಸಂದರ್ಭದಲ್ಲಿ ಕೋಟೆಗಳನ್ನು ಮಾಡ್ತಾಯಿದ್ರು, ಕೋಟೆ ಕಟ್ತಾಯಿದ್ರು. ಹೇಗೆ ಕೋಟೆ ಕಟ್ತಾಯಿದ್ರು, ಒಂದು ಕೋಟೆ ಸುತ್ತೂರ್ಲೂ ನೀರಿರೋದು. ಆ ನೀರು ಅಂತಂದ್ರೆ ಅದೇ ದೊಡ್ಡದು, ಪೂರ್ತಿ ಸುತ್ತೂರ್ಲೂ ಇರೋದು. ಅದ್ರ ಕೋಟೆ ಮಧ್ಯದಲ್ಲಿ ಬಂದು ಆ ಕೋಟೆಯನ್ನು ದಾಟ್ಕೊಂಡು ಆ ನೀರನ್ನು ದಾಟ್ಕೊಂಡು ಬರಬೇಕು. ನೀರನ್ನು ದಾಟ್ಕೊಂಡು ಬಂದ ಮೇಲಿಂದನೂ ಆ ಬರ್ತಕ್ಕಂಥ ಮಧ್ಯದಲ್ಲಿರೋ ಕೋಟೆಗಳನ್ನು ದಾಟ್ಕೊಂಡು ಬರಬೇಕು ಒಳಕ್ಕೆ. ಆ ಥರ 100 ಕೋಟೆಗಳನ್ನು ಕಟ್ಕೊಂಡು ಮಧ್ಯದಲ್ಲಿ ಒಂದು ಊರು ಅಂತ ಹೇಳ್ಕೊಂಡು ರಾಜ ಮಹಾರಾಜರು ಇದು ಮಾಡ್ತಾಯಿದ್ರು. ಅವ್ರ ಮೇಲೆ ಕೆಲವರುಗಳು ಹೋಗಿ ಯುದ್ಧ ಮಾಡ್ತಾಯಿದ್ರು. ಈ ರೀತಿಯಾಗಿರ್ತಕ್ಕಂಥದ್ದು ಈ ಮಣಿದ್ವೀಪದಲ್ಲಿ 9 ಆವರಣಗಳಿದೆ. ಈ 9 ಆವರಣಗಳನ್ನು ಕೂಡಿದ್ದು ಇದರಲ್ಲಿ ಏನೇನಪ್ಪ ಇರುತ್ತೆ ಅಂದರೆ, ಕಲ್ಪವೃಕ್ಷಗಳಿರುತ್ತೆ, ನವರತ್ನಗಳಿರುತ್ತೆ, ಮತ್ತು ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಆ ಚಿಂತಾಮಣಿ ಅಂತಕ್ಕಂಥದ್ದು ಯಾರ ಬಳಿ ಇರುತ್ತೋ, ಅಂದರೆ ಚಿಂತಾಮಣಿ ಅಂತ ಹೇಳಿದ್ರೆ ಇವತ್ತಿನ ಈ ಶ್ರೀಚಕ್ರವೇನೆ. ಆ ಶ್ರೀ ಯಾರಿರುತ್ತೋ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾನಸಿಕವಾಗಿಯೇ ಆಗಲಿ, ದೈಹಿಕವಾಗಿಯೇ ಆಗಲಿ, ಆಧ್ಯಾತ್ಮಿಕವಾಗಲಿ ಆಗಲಿ, ಆರ್ಥಿಕವಾಗಲಿ ಇರ್ತಕ್ಕಂಥ ಸಂಕಷ್ಟಗಳು ಏನೇನಿರುತ್ತೆ, ಅವರವರ ದುಷ್ಟ ಮತ್ತು ದುಃಖಗಳು, ದುಮ್ಮಾನಗಳು, ಅವ್ರ ಇಷ್ಟಾರ್ಥಗಳು ಏನಿರುತ್ತೆ ಅವೆಲ್ಲವೂ ಸಹ ಇದಾಗಿ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂತ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ವ್ಯಾಧಿಗಳಾಗಲಿ ಮಾನಸಿಕ ಕ್ಲೇಶಗಳೇ ಆಗಲಿ ಇರೋದಿಲ್ಲ ಅಂತ ಹೇಳಿ ಈ ಶ್ರೀಚಕ್ರವನ್ನು ಹಾಡಿ ಹೊಗಳ್ತಾರೆ. ಯಾರು ಈ ಶ್ರೀಚಕ್ರವನ್ನು ಇಟ್ಕೊಂಡಿರ್ತಾರೆ ಆ ಶ್ರೀಚಕ್ರ ಇವರಿಗೆ ಕೇಳಿದ್ದೆಲ್ಲವನ್ನು ಸಹ ಕೊಡುತ್ತೆ. ಕೇಳಿದ್ದೆಲ್ಲವನ್ನು ಸಹ ಕೊಡುತ್ತೆ ಅಂತ ಹೇಳಿದ್ರೆ